ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಸ್ಪೆಷಲ್ ದಮ್ ಬಿರಿಯಾನಿ ಮಾಡೋದನ್ನು ತೋರಿಸ್ತೀನಿ. ಯಾವ ರೀತಿ ನಾವು ದಮ್ ಬಿರಿಯಾನಿಯನ್ನು ಮಾಡ್ಕೋಬೇಕನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ದಮ್ ಬಿರಿಯಾನಿ ಮಾಡಲಿಕ್ಕೆ 1 kg ಚಿಕನನ್ನು ತೊಗೊಂಡಿದ್ದೇನೆ. ಮತ್ತು ಅವಕ್ಕೆ ಉಪ್ಪು, ಅರಿಶಿನ ಪುಡಿ, ಹೆಚ್ಕೊಂಡಿರೋಂಥ ಈರುಳ್ಳಿ, ಪುದೀನ ಸೊಪ್ಪು, ಟೊಮ್ಯಾಟೊ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಬಾದಾಮಿಯನ್ನು ತೊಗೊಂಡಿದ್ದೀನಿ ಹೆಚ್ಚಿಟ್ಕೊಂಡು, ಸ್ವಲ್ಪ ತುಪ್ಪನ ತೊಗೊಂಡಿದ್ದೇನೆ, ಸ್ವಲ್ಪ ಮಸಾಲ ಏಲಕ್ಕಿ ಮತ್ತು ಲವಂಗ, ಚಕ್ಕೆ, ಅನಾನಸು, ಪಲಾವ್ ಎಲೆ ತೊಗೊಂಡಿದ್ದೇನೆ, ಕಟ್ ಮಾಡಿರೋ ಕೊತ್ತಂಬರಿ ಮತ್ತು ಹಸೆ ಖಾರ ಅಂದರೆ ಮೆಣಸಿಕಾಯಿನ ರುಬ್ಬಿ ಹಸೆ ಖಾರ ಮಾಡಿಟ್ಕೊಂಡಿದ್ದೇನೆ. ಇಲ್ಲಿ ಇದು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೇನೆ. ಇಷ್ಟು ಸಾಮಗ್ರಿಗಳು ನಮಗೆ ದಮ್ ಬಿರಿಯಾನಿ ಮಾಡಲಿಕ್ಕೆ ಬೇಕು. ಇವಾಗ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ದಮ್ ಬಿರಿಯಾನಿಯಲ್ಲಿ ನೀರನ್ನು ಯೂಸ್ ಮಾಡಲ್ಲ, ಎಣ್ಣೆಯಲ್ಲೇ ಇದು ಚೆನ್ನಾಗಿ ಬೆಂದಬೇಕು. ಆದ್ದರಿಂದ ನೀವು ಎಣ್ಣೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ. ಇವಾಗ ನೋಡ್ತಿದ್ದೀರಲ್ಲ, ನಾನು ಇಲ್ಲಿಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಅದರ ಜೊತೆ ತುಪ್ಪನೂ ಹಾಕ್ಕೊಳ್ತಿದ್ದೇನೆ. ಒಂದು 2-3 ಸ್ಪೂನಷ್ಟು ತುಪ್ಪನೂ ಕೂಡ ಇದರಲ್ಲಿ ನಾನು ಮಿಕ್ಸ್ ಮಾಡ್ತಿದ್ದೇನೆ. ನಿಮಗೆ ಬೇಡ ಅಂದರೆ ಪರವಾಗಿಲ್ಲ, ನೀವು ಎಣ್ಣೆನೇ ಹಾಕ್ಕೊಳ್ಳಿ, ನಡೆಯುತ್ತೆ. ಇವಾಗ ನಾವು ಅದಕ್ಕೆ ಮೊದಲು ನಾವು ಮಸಾಲೆ ತೊಗೊಂಡಂಥ ಪಲಾವ್ ಎಲೆಯನ್ನು ಹಾಕೋಣ. ಇದನ್ನು ತುಂಬ ಬೆನ್ಸೋದು ಬೇಡ, ಸ್ವಲ್ಪನೇ ಬೆಂದಲಿ. ಅದು ಒಂದು 4 ಚಕ್ಕೆನ ಹಾಕ್ಕೊಳ್ಳೋಣ, 4 ಹೋಳು. ಒಂದು 8-10 ಲವಂಗನ ಹಾಕ್ಕೊಳ್ಳಿ, ಒಂದು 2 ಏಲಕ್ಕಿನ ಹಾಕ್ಕೊಳ್ಳಿ. ಈಗ ಅದು ಸ್ವಲ್ಪನೇ ಫ್ರೈ ಆಗಲಿ, ತುಂಬ ಫ್ರೈ ಮಾಡ್ಕೊಳ್ಬೇಡಿ ಎಣ್ಣೆಯಲ್ಲಿ, ತುಂಬ ಸೀದೋಗೋ ಥರ. ಸ್ವಲ್ಪ ಫ್ರೈ ಆದ ತಕ್ಷಣ ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ಈರುಳ್ಳಿಯನ್ನು ಹಾಕ್ಕೋಬೇಕು. ಇವಾಗ ಅದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಬಾದಾಮಿನ ಹಾಕ್ಕೊಳ್ಳೋಣ. ಬಾದಾಮಿನೂ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಅದಕ್ಕೆ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ತೊಗೊಳ್ಳಿ, ಯಾಕೆ ದಮ್ ಬಿರಿಯಾನಿ ಆಗಿರೋದ್ರಿಂದ ಸ್ವಲ್ಪ ಗ್ರೇವಿ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿನ ನೀವು ಜಾಸ್ತಿಯಾಗೇ ತೆಗೆದುಕೊಳ್ಳಿ. ಈ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಕಂದು ಬಣ್ಣ ಬರುವವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆಗುತ್ತೆ ನಿಮಗೆ ಅದು ಫ್ರೈ ಮಾಡಲಿಕ್ಕೆ. ಇವಾಗ ನೋಡಿ ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಪುದೀನ ಸೊಪ್ಪು ಎಣ್ಣೆಯಲ್ಲಿ ಬೆಂದಲಿ. ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದ ನಂತರ ನಾವು ಅದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ. ಎಲ್ಲ ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಬೇಕು, ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಬೆಂದಿದಾಗ. ಇವಾಗ ಅದಕ್ಕೆ ಒಂದು 3-4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹೆಚ್ಚು ಬೇಕಂದರೆ ನೀವು ಹೆಚ್ಚಾಗಿ ಕೂಡ ಹಾಕ್ಕೋಬೋದು, ಪರವಾಗಿಲ್ಲ. ನಾನಿಲ್ಲಿ ಒಂದು 2 ಚಮಚದಷ್ಟು ಹಸಿ ಖಾರವನ್ನು ಹಾಕ್ತೇನೆ, ಅಂದರೆ ಹಸಿ ಮೆಣಸಿನಕಾಯಿ ಖಾರವನ್ನು. ನೀವು ಖಾರ ಹೆಚ್ಚಿಗೆ ತಿನ್ನೋರಿದ್ರೆ ಖಾರವನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ, ನಡೆಯುತ್ತೆ, ಪರವಾಗಿಲ್ಲ. ಆದರೆ ನಾವು ತಿನ್ನೋ ಅಷ್ಟೇ ನಾನಿಲ್ಲಿ ಹಾಕ್ತಿದ್ದೀನಿ. ಇಲ್ಲಿ ಒಂದು 4 ಚಮಚದಷ್ಟು ಧನಿಯಾ ಪೌಡ್ರನ್ನ ಹಾಕ್ತಿದ್ದೀನಿ. ಮತ್ತು 1 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಯಾಕೆಂದರೆ ಹಸಿ ಖಾರ ಹಾಕಿರೋದ್ರಿಂದ ನಾವಿಲ್ಲಿ ಅರಿಶಿನ ಯೂಸ್ ಮಾಡ್ತೇವೆ. ನೀವು ಕೆಂಪು ಖಾರ ಯೂಸ್ ಮಾಡಿದರೆ ಅರಿಶಿನ ಏನು ಹಾಕೋದು ಬೇಡ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ನಾವು ಅನ್ನಕ್ಕೆ ಇಲ್ಲಿ ಉಪ್ಪು ಖಾರ ಏನೂ ಹಾಕಿರಲ್ಲ. ಆದ್ದರಿಂದ ನೀವು ಈ ಚಿಕನ್ ಸುಕ್ಕಕ್ಕೆ ಜಾಸ್ತಿಯಾಗಿ ಹಾಕ್ಕೊಳ್ಳಿ. 1-2 ಚಮಚ ಗರಂ ಮಸಾಲ ಹಾಕ್ಕೊಳ್ಳಿ. ಇದರೊಳಗೇ ನೀವು ಸ್ವಲ್ಪ ಉಪ್ಪು ಖಾರ ಅನ್ನಕ್ಕೆ ಕರೆಕ್ಟಾಗಿ ಆಗುವಷ್ಟು ಉಪ್ಪು ಖಾರನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೆಂದಲಿಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಮೆತ್ತಗೆ ಆಗಬೇಕು, ಆ ರೀತಿ ಅದನ್ನು ಬೆಂದಿಸ್ಕೊಳ್ಳಿ. ಯಾಕಂದರೆ ನಾವು ಬಸಿ ಅನ್ನನ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಉಪ್ಪು ಖಾರ ಏನೂ ಹಿಡ್ದಿರಲ್ಲ. ಈ ಒಂದು ಮಸಾಲೆ ಒಳಗೇ ನೀವು ಉಪ್ಪು ಖಾರನ ಅದಕ್ಕೆ ಆಗುವಷ್ಟು, ಅಕ್ಕಿ ತೊಗೊಳ್ಳೋಷ್ಟು ಉಪ್ಪು ಖಾರ ಇದಕ್ಕೇನು ಹಾಕ್ಕೊಂಬಿಡಿ ಜಾಸ್ತಿಯಾಗಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ನಾವಿಲ್ಲಿ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಚಿಕನನ್ನು ಹಾಕ್ಕೊಂಡ್ಬಿಟ್ಟು ಏನು ಮಾಡೋಣ ಅಂದರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ಸಾರಿ ಹೀಗೆ ಚೆನ್ನಾಗಿ ಅದನ್ನು ನೀವು ಮಿಕ್ಸ್ ಮಾಡ್ತಾ ಬನ್ನಿ ಆ ಮಸಾಲೆ ಜೊತೆ. ಅಂದರೆ ಆ ಚಿಕನ್ ಪೀಸೆಲ್ಲ ಚೆನ್ನಾಗಿ ಮಸಾಲೆನ ಹಿಡಿಯುತ್ತೆ. ಉಪ್ಪು ಖಾರದಲ್ಲಿ ಚೆನ್ನಾಗಿ ಬೆಂದಿದ್ರೆ ಅದು ತುಂಬಾ ರುಚಿಯಾಗಿ ಬರುತ್ತೆ. ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ರೆಡಿ ಆಗೋದಕ್ಕೆ ಒಂದು 20-30 ನಿಮಿಷ ಬೇಕಾಗುತ್ತೆ. ಅದನ್ನು ಕ್ಲೋಸ್ ಮಾಡಿ ಕುದಿಬಿಡಿ. ಆವಾಗವಾಗ ಅದನ್ನ ಕೈಯಾಡಿಸ್ತೀರಿ, ಹಾಗೆ ಇಟ್ಬಿಡಬೇಡಿ, ಯಾಕಂದರೆ ಅದು ತಳ ಸೀದೋಗೋವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನೀರಿರಲ್ಲ, ಆದ ಕಾರಣ ನೀವು ಅದನ್ನು ಆವಾಗವಾಗ ಸ್ವಲ್ಪ ತೆಗೆದುಬಿಟ್ಟು ಕೈಯಾಡಿಸ್ತಾ ಇರಬೇಕು. 2 ನಿಮಿಷಕ್ಕೊಮ್ಮೆ ಕೈಯಾಡಿಸ್ತಾ ಇರಿ.
ಇವಾಗ ಅದು ಕುದೀತಾ ಇರಲಿ. ಇನ್ನೊಂದು ಪಾತ್ರೆಯಲ್ಲಿ ನಾವು ನೀರನ್ನು ಕುದಿ ಇಟ್ಕೊಳ್ಳೋಣ. ಯಾಕಂದರೆ ನಾವು ಅನ್ನವನ್ನು ಮಾಡ್ಕೋಬೇಕಲ್ವ, ಬಸಿ ಅನ್ನವನ್ನು ಮಾಡ್ಕೊಳ್ಳಿಕ್ಕೆ ನೀರನ್ನು ಕುದಿ ಇಟ್ಕೊಳ್ಳಿ. ಈ ನೀರಿಗೆ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ತೇನೆ, ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ, ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ. ಉಪ್ಪು ಇದರಲ್ಲಿ ನಿಲ್ಲಲ್ಲ, ಆದರೂ ಸುಮ್ಮನೆ ಇರಲಿ ಅಂತ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಯಾಕಂದರೆ ನಾವು ಅನ್ನವನ್ನು ಬಸ್ಕೊಳ್ಳೋದ್ರಿಂದ ಆ ಉಪ್ಪು ಅದೆಲ್ಲ ನೀರೊಳಗೆ ಹೋಗಿಬಿಡುತ್ತೆ, ಇದರಲ್ಲಿ ಏನೂ ನಿಲ್ಲಲ್ಲ, ಆದರೂ ಕೂಡ ಸ್ವಲ್ಪ ಇರಲಿ ಅಂತ ಹಾಕ್ಕೊಂಡಿದ್ದೇನೆ. ಇದನ್ನು ಮತ್ತು ನೀವು ಸ್ವಲ್ಪ ಆವಾಗವಾಗ ಏನು ಮಾಡ್ತಾ ಇರಿ ಅಂದರೆ ಈ ಸುಕ್ಕನ ತಿರುತ್ತಾ ಇರಿ, ಚಿಕನ್ ಸುಕ್ಕವನ್ನು ಮತ್ತು ತಿರುತ್ತಾ ಮತ್ತು ನೀವು ಕ್ಲೋಸ್ ಮಾಡ್ತಾ ಬರಬೇಕು. ಮುಚ್ತಾ ಇದ್ದರೆ ಅದು ಚೆನ್ನಾಗಿ ಕುದಿಯುತ್ತೆ, ಎಣ್ಣೆ ಒಳಗೆ ಅದು ಚೆನ್ನಾಗಿ ಪೀಸ್ಗಳು ಬೆಂದಬೇಕು. ಅದು ಅಂದ್ರೇ ಅದು ತುಂಬ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ಮೇಲೆ ಎಣ್ಣೆ ತೇಲಿ ಬರ್ತಾ ಇರಬೇಕು, ಅಲ್ಲಿವರೆಗೂ ನೀವು ಅದನ್ನು ಬೆಂದಿಸ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ, ಇದು ರೆಡಿಯಾಗಿದೆ. ಇದನ್ನು ನಾವೀಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನಾವು ರೈಸ್ನ ಯಾವ ಥರ ಮಾಡೋದು, ಅದಕ್ಕೆ ರೈಸ್ ರೆಡಿ ಆಗೋ ಥರ ಮಾಡೋದು ಅಂತಂದು ನೋಡೋಣ. ಇವಾಗ ಇದನ್ನ ಕ್ಲೋಸ್ ಮಾಡಿ ಇಟ್ಕೊಂಬಿಡಿ. ಇದು ಚೆನ್ನಾಗಿ ಬೆಂದಿದೆ, ಇವಾಗ ಈ ಥರ ಮೇಲೆ ಎಣ್ಣೆ ಬಂದಿದೆ ನೋಡಿ. ಇವಾಗ ನಾವು ನೀರು ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಇವಾಗ ನೋಡಿ ಇದು ನೀರು ಚೆನ್ನಾಗಿ ಕುದಿ ಬರ್ತಿದೆ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿರೋದ್ರಿಂದ ಅದಕ್ಕೆ ನಾನು ರೈಸನ್ನು 1.5 kg ತೊಗೊಂಡಿದ್ದೇನೆ ರೈಸ್ನ. ಅದನ್ನು ನೀವು ಆ ಕುದಿ ನೀರಿಗೆ ಹಾಕ್ಕೊಳ್ಳಿ. ಆ ರೈಸನ್ನು ಹಾಕ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ 1 ಸ್ಪೂನಿಂದ ಕೈ ಆಡಿಸ್ಕೊಳ್ಳಿ. ಯಾಕಂದರೆ ಅದು ಒಂದೇ ಕಡೆ ನಿಲ್ಲಬಾರ್ದು, ಅದು 1-2 ಕುದಿ ಬರಲಿ. ಇವಾಗ ಅದು ಮತ್ತೆ ಅದನ್ನು ನಾವು ಏನು ಮಾಡಬೇಕು ಅಂದರೆ ತುಂಬ ಪೂರ್ತಿ ಅನ್ನ ಆಗುವಷ್ಟು ನಾವು ಅಕ್ಕಿನ ಬೆಂದಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅದು 75-80% ಅಕ್ಕಿ ಬೆಂದಿರಬೇಕು, ಇನ್ನೂ ಸ್ವಲ್ಪ ಗಟ್ಟಿಯಾಗಿರಬೇಕು. ಆವಾಗಲೇ ನಾವು ಅದನ್ನು ಏನು ಮಾಡ್ಕೋಬೇಕಂದ್ರೆ ಬಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಇಲ್ಲಿ ಇಷ್ಟು ಅಕ್ಕಿ ಬೆಂದಿರಬೇಕು, 80% ಅನ್ನ ಆಗಿದೆ. ಇವಾಗ ಇದು ಇಷ್ಟು ಹಿಂಗೆ ತುಂಡು ಮಾಡಿದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರಬೇಕು. ಆವಾಗ ನಾವು ಇದನ್ನು ಏನು ಮಾಡಬೇಕು ಅಂದರೆ ಒಂದು ಬೇರೆ ಪಾತ್ರೆಯಲ್ಲಿ ಬಸಿಲಿಕ್ಕೆ ಇಡಬೇಕಾಗತ್ತೆ ಈ ರೈಸ್ನ. ಇವಾಗ ನೋಡಿ, ನಾವು ರೈಸ್ನ ಬಸ್ಕೊಂಡಿದ್ದೇವೆ. ಇದು ಈ ಥರ ಉದುರಾಗಿ ಬಂದಿದೆ ರೈಸ್. ಇವಾಗ ದಮ್ ಮಾಡೋಕ್ಕೆ ಇಡಬೇಕು ನಾವು ಅದನ್ನು. ರೈಸು ಮತ್ತು ಚಿಕನನ್ನು ಎರಡೂ ಮಿಕ್ಸ್ ಮಾಡಿ ದಮ್ ಮಾಡಲಿಕ್ಕೆ ಇಡಬೇಕು. ಯಾವ ಥರ ನಾವು ಅದನ್ನು ದಮ್ ಮಾಡಬೇಕಂದ್ರೆ ಫಸ್ಟಿಗೆ ನಾವು ಒಂದು ಪಾತ್ರೆಗೆ ತಳಕ್ಕೆ ರೈಸನ್ನು ಹಾಕಬೇಕು. ರೈಸನ್ನು ಹಾಕೋತಾ ಅದನ್ನು ನಾವು ನೀಟಾಗಿ ಎಲ್ಲ ಕಡೆಯೂ ಸರಿಯಾಗಿ ಬರೋ ರೀತಿಯಲ್ಲಿ ಆ ರೈಸನ್ನು ಹಾಕೋಬೇಕು. ಚೆನ್ನಾಗಿ ರೈಸ್ನ ಪೂರ್ತಿ ಬೆಂದಿಸ್ಕೋಬೇಡಿ ಅಂತ ಹೇಳಿದ್ದೆ, ನೆನಪಿದೆ ಅಲ್ವಾ? 80% ಬೆಂದಿರೋವಾಗಲೇ ಅದನ್ನ ಬಸ್ಕೊಂಬಿಡಿ. ಇವಾಗ ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಮೇಲೆ ನಾವು ಚಿಕನನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಎಲ್ಲ ಕಡೆ ನೀಟಾಗಿ ಬರೋ ಥರ ರೈಸ್ ಪೂರ್ತಿಯಾಗಿ ಅದು ಬರೋ ಥರ ನಾವು ಅದನ್ನು ಆ ರೈಸ್ ಮೇಲೆ ಚಿಕನನ್ನು ಹಾಕ್ಕೊಳ್ತಾ ಬರೋಣ. ಅದು ಎಲ್ಲ ಕಡೆ ರೈಸ್ ಮೇಲೆ ಬರಬೇಕು ಸರಿಯಾಗಿ. ಆ ಥರ ಅದನ್ನು ನೀವು ಮೇಲೆ ಹಾಕ್ಕೊಳ್ಳಿ ರೈಸ್ ಮೇಲೆ. ಇವಾಗ ಮತ್ತೆ ಅದರ ಮೇಲೆ ನಾವೇನು ಮಾಡೋಣ, ಮತ್ತೆ ಸ್ವಲ್ಪ ರೈಸನ್ನು ಹಾಕ್ಕೊಳ್ಳೋಣ. ಆ ಚಿಕನ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ರೈಸ್ ಹಾಕ್ಕೊಳ್ಳೋಣ. ಅಂದರೆ ಇದು 2-3 ಲೇಯರ್ ಆಗಬೇಕು. ಆದ ಕಾರಣ ನಾವು ಮತ್ತೆ 1 ಲೇಯರ್ ಮತ್ತು ರೈಸನ್ನು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಅದರ ಮೇಲೆ ಎಲ್ಲ ಕಡೆ ಬರೋ ರೀತಿ ಒಳಗೆ ನಾವು ಅದಕ್ಕೆ ಚೆನ್ನಾಗಿ ರೈಸನ್ನು ಹಾಕ್ಕೊಳ್ಳೋಣ. ಮತ್ತು ಇವಾಗ ಅದರ ರೈಸ್ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಲೇಯರ್ ನಾವೇನು ಮಾಡಬೇಕಾಗುತ್ತೆ ಅದರ ಮೇಲೆ ಅಂದರೆ, ಮತ್ತು ನಮ್ಮಲ್ಲಿ ಇನ್ನೂ ಸ್ವಲ್ಪ ಚಿಕನ್ ಸುಕ್ಕ ಉಳಿದಿದೆ ಅಲ್ವಾ, ಆ ಸುಕ್ಕನ ಮತ್ತೆ ಆ ರೈಸ್ ಮೇಲೆ ಹಾಕ್ಕೊಳ್ತಾ ಬರೋಣ. ನೀಟಾಗಿ ಅದು ಎಲ್ಲ ಕಡೆ ಬರೋ ರೀತಿ ಒಳಗೆ ಮತ್ತೆ ಏನು ಮಾಡೋಣ ಅಂದರೆ ಅದನ್ನು ಅದರ ಮೇಲೆ ಚೆನ್ನಾಗಿ ಹಾಕಿಬಿಡೋಣ. ಇನ್ನೂ ಸ್ವಲ್ಪ ರೈಸನ್ನು ನೀವು ಬಾಕಿ ಇಟ್ಕೊಂಡಿರಿ, ಏಕೆ ಮೇಲೆ ಕೂಡ ಇನ್ನೂ ಸ್ವಲ್ಪ ರೈಸ್ ಹಾಕಲಿಕ್ಕೆ ಬೇಕಾಗುತ್ತೆ. ಅದಕ್ಕೆ ನೀವು ಇನ್ನೂ ಸ್ವಲ್ಪ ರೈಸನ್ನು ಎತ್ತಿಟ್ಕೊಂಡಿರಿ. ಇವಾಗ ಈ ಥರ ಅದನ್ನು ಚೆನ್ನಾಗಿ ಅದರ ಮೇಲೆ ಎಲ್ಲ ಕಡೆ ಹರಡಿದ ಮೇಲೆ ಮತ್ತೊಂದು ಲೇಯರ್ ನಾವಿಲ್ಲಿ ಏನು ಮಾಡೋಣ ಅಂದರೆ ರೈಸನ್ನು ಹಾಕ್ಕೊಳ್ಳೋಣ. ಮತ್ತು ಅದರ ಮೇಲೆ ಚೆನ್ನಾಗಿ ಅದೆಲ್ಲ ಕ್ಲೋಸ್ ಆಗೋ ಥರ ಮತ್ತು ನಾವೇನು ಮಾಡೋಣ ಅಂದರೆ ಅದ್ರ ಮೇಲೆ ಇನ್ನೊಂದು ಲೇಯರ್ ರೈಸನ್ನು, ನೀವೆಷ್ಟು ರೈಸ್ ಉಳಿಸಿರ್ತೀರೋ ಅಷ್ಟೂ ಇವಾಗ ಲಾಸ್ಟ್ ಮೇಲೆ ಹಾಕೊಂಬಿಡಿ ಎಲ್ಲನೂ. ಇವಾಗಿದು ಎಲ್ಲನೂ ಲೇಯರ್ ರೆಡಿಯಾಗಿದೆ. ಇದ್ರ ಮೇಲೆ ಪುಡಿ ಮಾಡಿರೋ ಏಲಕ್ಕಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಕುಟ್ಟಿಟ್ಕೊಂಡಿರೋದನ್ನು. ಸ್ವಲ್ಪ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ತೀನಿ, ಅಂದರೆ ತುಂಬ ಟೇಸ್ಟಿಯಾಗಿ ಉದುರಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ತೀನಿ. ನೀವು ಬೇಕಾದರೆ ಬಾದಾಮಿ ಗೋಡಂಬಿನೂ ಕೂಡ ಫ್ರೈ ಮಾಡಿಟ್ಕೊಂಡು ಇದ್ರ ಮೇಲೆ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಬರುತ್ತೆ. ಇಲ್ಲಾಂದರೆ ಪರವಾಗಿಲ್ಲ, ನೀವು ಇಷ್ಟೇ ಮಾಡ್ಕೊತೀನಿ ಅಂದರೆ ಇಷ್ಟೇ ಮಾಡ್ಬೋದು. ಇವಾಗಿದು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು 10 ನಿಮಿಷ ಸ್ಟವ್ ಮೇಲೆ ದಮ್ ಮಾಡಲಿಕ್ಕೆ ಬಿಡಬೇಕು.
ಅದು ಯಾಕೆಂದರೆ ರೈಸನ್ನು ನಾವು ಬೇಗ ಬಸ್ತಿರ್ತೀವಲ್ವ, ಅದು ಪೂರ್ತಿಯಾಗಿ ರೈಸ್ ಆಗಬೇಕು ಇವಾಗ. ಮತ್ತೆ ಸ್ಟೋವ್ ಹಚ್ಕೊಂಡು ನಾವು ಅದನ್ನು ದಮ್ ಮಾಡಲಿಕ್ಕೆ ಇಡೋಣ. ಅದ್ರ ಮೇಲೆ ಒಂದು ಏನಾದರೂ ಭಾರವಾದಂಥ ಪಾತ್ರೆಯನ್ನು ಇಟ್ಕೊಳ್ಳಿ, ಯಾಕಂದರೆ ಅದು ಹೊಗೆ ಹೊರಗಡೆ ಹೋದರೆ ರೈಸ್ ಸರಿಯಾಗಿ ದಮ್ ಆಗಲ್ಲ. ಅದಕ್ಕೆ ಒಂದು ಭಾರವಾದ ಪಾತ್ರೆನ ಇಟ್ಕೊಂಡು ಒಂದು 10 ನಿಮಿಷ ಇದನ್ನು ಮತ್ತೆ ನೀವು ಸಣ್ಣದಾದ ಉರಿಯಲ್ಲಿ ಬಿಡಿ, ಜೋರಾಗಿ ಉರಿ ಇಡಬೇಡಿ, ಸೀದೋಗುತ್ತೆ. ಸಣ್ಣ ಉರಿಯಲ್ಲಿನೇ ಇದನ್ನು ದಮ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ ದಮ್ಮು. ಇವಾಗ ನೋಡಿ ಇದು ಪೂರ್ತಿಯಾಗಿ ದಮ್ ಆಗಿದೆ, ಪೂರ್ತಿ ರೈಸ್ ಆಗಿದೆ ಚೆನ್ನಾಗಿ. ಇವಾಗ ನೋಡಿ ಯಾವ ಥರ ಈ ದಮ್ ಬಿರಿಯಾನಿ ಬಂದಿದೆ ಅಂತ ತೋರಿಸ್ತೇನೆ. ನೋಡಿ ಎಷ್ಟು ಉದುರಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಯಾವ ಥರ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೋಡಿ ನೀವೇ ಯಾವ ಥರ ಬಂದಿದೆ ಅಂತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್ ವೀಕ್ಷಕರೇ.